ನಿಮ್ದು ಪದವಿ ಮುಗಿದಿದೆಯಾ? ಸರ್ಕಾರಿ ನೌಕರಿ ಬೇಕಿದೆಯಾ? ಹಾಗಾದ್ರೆ ಈ ವಿಡಿಯೋ ನೋಡಿ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಂದ್ರೆ KSLSA 17 ಶಾಖಾಧಿಕಾರಿ ಹುದ್ದೆಗೆ ನೇರ ನೇಮಕಾತಿ ಮಾಡ್ತಾ ಇದ್ದಾರೆ. ಇನ್ನೂ ಸಮಯ ಕಡಿಮೆ ಇದೆ, ಮುಂದೆ ನೋಡಿ. ಹಾಯ್ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಈ ಚಾನಲ್ ನಲ್ಲಿ ಯಾವಾಗಲೂ ಕರ್ನಾಟಕದ ಹೊಸ ಸರ್ಕಾರಿ ಉದ್ಯೋಗದ ಮಾಹಿತಿ ಮೊದಲು ತರ್ತೀವಿ. ಇವತ್ತು ನಾನು ನಿಮಗೆ KSLSA 2026 ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಹುದ್ದೆ ಯಾವುದು, ಅರ್ಹತೆ ಏನು, ಅರ್ಜಿ ಹೇಗೆ ಹಾಕಬೇಕು, ಎಲ್ಲ ಒಂದೇ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡುತ್ತಿದ್ರೆ ಈಗಲೇ ಮಾಡಿ, ಬೆಲ್ ಐಕನ್ ಒತ್ತಿ. ಒಂದು ನೋಟಿಫಿಕೇಶನ್ ತಪ್ಪಿದ್ರೂ ದೊಡ್ಡ ನೌಕರಿ ತಪ್ಪಬಹುದು. ಸರಿ, ನೇರವಾಗಿ ಮುಖ್ಯ ವಿಷಯಕ್ಕೆ ಬರೋಣ. ಸಂಸ್ಥೆ ಕರ್ನಾಟಕ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು. ಹುದ್ದೆ ಶಾಖಾಧಿಕಾರಿ ಸೆಕ್ಷನ್ ಆಫೀಸರ್. ಒಟ್ಟು ಹುದ್ದೆಗಳು 17. ಸಾಮಾನ್ಯ ವರ್ಗಕ್ಕೆ 8 ಹುದ್ದೆ, ಪರಿಶಿಷ್ಟ ಜಾತಿಗೆ 3 ಹುದ್ದೆ, ಪರಿಶಿಷ್ಟ ಪಂಗಡಕ್ಕೆ 1 ಹುದ್ದೆ, ಹಿಂದುಳಿದ ವರ್ಗಕ್ಕೆ 5 ಹುದ್ದೆ, ವಿಶೇಷ ಚೇತನರಿಗೆ 1 ಹುದ್ದೆ. ಮಹಿಳಾ ಅಭ್ಯರ್ಥಿಗಳಿಗೆ, ಗ್ರಾಮೀಣ ಮೀಸಲಾತಿ ಹೊಂದಿದವರಿಗೆ, ಮಾಜಿ ಸೈನಿಕರಿಗೆ ಸಹ ಮೀಸಲಾತಿ ಇದೆ. ಎಲ್ಲರೂ ಕೇಳೋ ಮೊದಲ ಪ್ರಶ್ನೆ, ಸಂಬಳ ಎಷ್ಟು? ವೇತನ ಶ್ರೇಣಿ 69,250 ರೂಪಾಯಿ. ಇದು ಕೇವಲ ಮೂಲ ವೇತನ. DA HRA ಸೇರಿದ್ರೆ ಒಟ್ಟು ಗ್ರಾಸ್ ಸ್ಯಾಲರಿ ಇನ್ನೂ ಹೆಚ್ಚಾಗುತ್ತೆ. ಇನ್ನು ವಯೋಮಿತಿ, ಸಾಮಾನ್ಯ ವರ್ಗಕ್ಕೆ 40 ವರ್ಷ, OBC ವರ್ಗಕ್ಕೆ 43 ವರ್ಷ, SC ST ವರ್ಗಕ್ಕೆ 45 ವರ್ಷ. ಒಳ್ಳೆ ಸುದ್ದಿ ಏನಂದ್ರೆ ಸರ್ಕಾರ ಈ ವರ್ಷ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷದ ಹೆಚ್ಚುವರಿ ವಯೋಮಿತಿ ಕೊಟ್ಟಿದ್ದಾರೆ, ಒಂದು ಬಾರಿಗೆ ಮಾತ್ರ. ಈಗ ಮುಖ್ಯ ಪ್ರಶ್ನೆ, ಅರ್ಹತೆ ಏನು? ಒಂದೇ ಒಂದು ಷರತ್ತು, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ LLB ಪದವಿ ಪಡೆದಿರಬೇಕು ಅಷ್ಟೇ, ಹೆಚ್ಚು ಅನುಭವ ಬೇಕಿಲ್ಲ. ಆಯ್ಕೆ ಹೇಗೆ ಮಾಡ್ತಾರೆ ಅಂತ: 1 ಲಿಖಿತ ಪರೀಕ್ಷೆ, ಪತ್ರಿಕೆ 1 ಸಾಮಾನ್ಯ ಜ್ಞಾನ 100 ಪ್ರಶ್ನೆ 300 ಅಂಕ, ಪತ್ರಿಕೆ 2 ಕಾನೂನು ವಿಷಯಗಳು 100 ಪ್ರಶ್ನೆ 300 ಅಂಕ, ತಲಾ 2 ಗಂಟೆ ಅವಧಿ. ಕಡ್ಡಾಯ ಕನ್ನಡ ಪತ್ರಿಕೆ ಸಹ ಇದ್ದು ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಇದರಲ್ಲಿ ವಿನಾಯಿತಿ ಇದೆ. ಹಂತ 2 ಸಂದರ್ಶನ. ಲಿಖಿತ ಪರೀಕ್ಷೆಯಲ್ಲಿ ಪಾಸಾದವರನ್ನು 1:5 ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುತ್ತೆ. ಸಂದರ್ಶನದಲ್ಲಿ ಕನಿಷ್ಠ 10 ಅಂಕ, ಗರಿಷ್ಠ 20 ಅಂಕ ತೆಗೆದುಕೊಳ್ಳಬೇಕು. ಒಂದು ಮುಖ್ಯ ವಿಷಯ, ನೆಗೆಟಿವ್ ಮಾರ್ಕಿಂಗ್ ಇದೆ. ತಪ್ಪು ಉತ್ತರಕ್ಕೆ 0.75 ಅಂಕ ಕಡಿತ ಮಾಡ್ತಾರೆ. ಉತ್ತರ ಗೊತ್ತಿಲ್ಲದಿದ್ರೆ 5ನೇ ಆಯ್ಕೆ ಭರ್ತಿ ಮಾಡಿ, ಸ್ಕಿಪ್ ಮಾಡಬೇಡಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನ 15 ಮೇ 2026. ಕೊನೆ ಕ್ಷಣಕ್ಕೆ ಬಿಡಬೇಡಿ, ಸರ್ವರ್ ಸಮಸ್ಯೆ ಬರಬಹುದು. ಸ್ನೇಹಿತರೆ, ಈ ನೌಕರಿ ಸಾಮಾನ್ಯ ಅಲ್ಲ. ಕಾನೂನು ಪ್ರಾಧಿಕಾರದ ಶಾಖಾಧಿಕಾರಿ ಅಂದ್ರೆ ಘನತೆ, ಸ್ಥಿರ ಸಂಬಳ ಮತ್ತು ಕರ್ನಾಟಕದಲ್ಲೇ ಸೇವೆ ಇರುತ್ತೆ. LLB ಮಾಡಿ ಇನ್ನೂ ಸರ್ಕಾರಿ ನೌಕರಿ ಕಾಯ್ತಿದ್ದೀರಾ? ಈ ಅವಕಾಶ ತಪ್ಪಿಸಿಕೊಳ್ಬೇಡಿ, ಅಪ್ಲೈ ಮಾಡಿ. ಈ ವಿಡಿಯೋ ನಿಮ್ ಗೆಳೆಯರಿಗೆ, ಕುಟುಂಬಕ್ಕೆ ಶೇರ್ ಮಾಡಿ, ಅವರಿಗೂ ಉಪಕಾರ ಆಗ್ಲಿ. ಇಂತ ಮಾಹಿತಿ ಇನ್ನಷ್ಟು ಬೇಕಾ? ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ನಿಮ್ ಸರ್ಕಾರಿ ನೌಕರಿ ಕನಸು ನನಸಾಗ್ಲಿ. ಧನ್ಯವಾದಗಳು. ಜೈ ಕರ್ನಾಟಕ.